ಅದು ಇವಾಗ ಅವನೇ ಕೊಡ್ತೀನಿ ಅಂತ ಅವನು ಹೋಗ್ತಾ ಇರಲಿಲ್ಲ ಕೆಲಸಕ್ಕೆ. ಒಂದು ಸರ್ಜಿಕಲ್ ಇದು ಖರ್ಚಾತ ಸರ್ಜಿಕಲ್ ಸರ್ಜಿಕಲ್ ಅಲ್ಲ ಹೇಳ್ದಲ್ಲ ಅಲ್ಲಿ 2 ವರ್ಷ ಆಯ್ತು ಅಲ್ಲಿ ಕಿತ್ತ ಆಯ್ತು. ಸರ್ಜಿಕಲ್ ಕಾಯಿಲೆಗಳು ಸರ್ಜಿಕಲ್ ಬರ್ತವೆ. ಸರ್ಜಿಕಲ್ ನಂದು ಅಲ್ಲಿಂದಾಗಿ ಹೆಚ್ಚು ಕಡಿಮೆ ಒಂದು 3 ವರ್ಷ ಆಯ್ತು. ಅದೇ ಹೇಳಿದ್ನಲ್ಲ 6,000 ರೂಪಾಯಿ ಇದಕ್ಕೆ ಮುಂದ್ಗಡೆ. ಅವಾಗ 6,000 ಅಂದ್ರೆ 60,000 ಹೆಚ್ಚು ಕಡಿಮೆ 10,000 ಆಗುತ್ತೆ. ಕಮ್ಮಿ ಹಾಕ್ಬಿಟ್ಟು ಅರ್ಧ ಅಲ್ಲಿತ್ತು ಸೇರಿಸಿ ಅದನ್ನ ಬೇರೆ ಹಳ್ಳಿ ಹಾಕಿದ್ದಾರೆ. ಅದು ಇದು ಅವಾಗ 6-7 ಸಾವಿರ ಆಯ್ತು. ಮತ್ತೆ ಇನ್ನೇನು ಇದಿಲ್ಲ ಸದ್ಯಕ್ಕೆ. ಹೆಂಡತಿಯವರು ನನ್ನಷ್ಟೇ ಇದ್ದಾರೆ. ಒಂದ್ಸಲ ಹೇಳಿದ್ರೆ ಸಾಕು, ಎಲ್ಲ ಹೇಳಿದ್ರು ನಾನು. ಸರ್ ನಿಮ್ಗೆ ವಿಲ್ ನಮ್ಮ ಬಗ್ಗೆ ಗೊತ್ತು ಸರ್? ವಿಲ್ ಬಗ್ಗೆ ಗೊತ್ತಾ ನಿಮ್ಗೆ? ಇಲ್ಲ. ವಿಲ್ಲು ಬರೋದಿಲ್ಲ, ಬಳಸ್ಬೇಕು. ಅಲ್ಲ ಸರ್, ಅದ್ರ ಬಗ್ಗೆ ಗೊತ್ತಾ? ಇಲ್ಲ. ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಸಬ್ಜೆಕ್ಟ್ ಐಡಿಯಾ ಇಲ್ಲ ಸರ್ ನಿಮಗೆ? ವಿಲ್ ಬರೆಯೋದ್ರ ಬಗ್ಗೆ ಐಡಿಯಾ ಇದೆಯಾ ಸರ್? ಇಲ್ಲ. ಇವಾಗ ನನಗೇನಾಗಿದೆ, ನನಗೂ ನಮ್ಮ ಚಿಕ್ಕಮ್ಮ ಬಿಲ್ ಬರ್ತಿದ್ದಾರೆ. ಇವಾಗ ಅದೆಲ್ಲ ಆಸ್ತಿ ಬರೋದಿದೆ, ಸುಮ್ಮನೆ ಲೇಟ್ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇದೆ. ಹಂಗೆ ಕೇಳಿದ್ರೆ ಬಿಲ್ ಬಗ್ಗೆ ನನಗೆ ಗೊತ್ತದ. ಈಗ ನಾನು ಮಾಡ್ಸೋದಕ್ಕೆ ಇವೆಲ್ಲ ಒಯ್ತಿದ್ದೇನೆ. ನಂಗೆ ವಿಲ್ ನಮ್ಮ ಚಿಕ್ಕಮ್ಮ ಬಿಲ್ ಬರ್ತಿದ್ದಾರೆ. ನಮ್ಮ ತಾಯಿ ತಂಗಿ ಅವ್ರ ಮಕ್ಕಳಿದ್ದಿಲ್ಲ, ಗಂಡ ಸತ್ತೋಗಿದ್ರು. ಗಂಡ ಸತ್ತ ಮೇಲೆ ಅವ್ರು ನಾನು ನೋಡ್ಕೊತಾ ಇದ್ದೆ. ಅವ್ರು ಸತ್ತೋದ್ರು ಮೊನ್ನೆ 1 ವರ್ಷ ಆಯ್ತು. ಅವ್ರು ನಂಗೆ ಬಿಲ್ ಬರ್ತಿದ್ರು, ಅದು ಎತ್ತಿಟ್ಟಿದ್ರು ಲಾಯರ್ ಹತ್ರ ಇತ್ತು. ಯಾವ ಮಕ್ಕಳೇ ಇಲ್ಲ ಅವ್ರಿಗೆ. ಬಿಲ್ ಬರ್ತಿಟ್ಟಿದ್ದಾರೆ. ಈ ವರ್ಷ ಬರಲೇಬೇಕು. ಇನ್ನೂ ಓಡಾಡ್ತಾ ಇದ್ದಾರೆ, ಇನ್ನೂ ಆಗಲೇ ಇಲ್ಲ ಸರ್. ವರ್ಷದಾಗ ಬರ್ತದ ಏಪ್ರಿಲ್ 30 ಬರ್ತದ. ಬರೋದಲ್ಲ, ಈಗ ಆಷಾಢ ಮಾಸ ಇದೆ. ಈಗ 1 ತಿಂಗಳು ಬಂದ್ಬಿಡ್ತದೆ. ಅದು ಎಲ್ಲ ಇದ್ದು ಎಲ್ಲ ಪೇಪರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಎಲ್ಲ ಸಬ್ಮಿಟ್ ಮಾಡಿದ್ರೆ ಅವ್ರು ಇಲ್ಲ ಇವತ್ತಿಲ್ಲ, ಆಮೇಲೆ ಬನ್ನಿ ಅಂತ ಓಡಾಡಿಸ್ತಾ ಇದ್ದಾರೆ. ಕೋರ್ಟ್ಗೆ ಹಾಕಿಲ್ಲ ಸರ್. BBMP ಆಫೀಸ್ಗೆ ಹೋಗ್ಬಿಟ್ಟು ಒಂದು ಆಸ್ತಿ ಇದೆ, ಅವ್ರು ವಿಲ್ ತೊಗೊಳ್ತಾ ಇದ್ದಾರೆ ಅವರು. ಅದು ನೀವು ಕೋರ್ಟಿಂದ ಪರ್ಮಿಷನ್ ತೊಗೊಂಬನ್ನಿ ಅಂತ ಇದ್ದಾರೆ. ಓಡಾಡ್ತಾ ಇದ್ದೀನಿ. ಕೊಡ್ತಾ ಇಲ್ಲ ಸರ್, ಅವ್ರು ಲೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ BBMP ಆಫೀಸಲ್ಲಿ, ಉತ್ತರಾಖಂಡ BBMP ಆಫೀಸಲ್ಲಿ ಲೇಟ್ ಮಾಡ್ತಾ ಇದ್ದಾರೆ ಅವರು. ಈಗ ಆಷಾಢ ಮಾಸ ಹೋದ್ರೆ ನಿಮ್ಗೆ ಬಿಡಿ. ನಿಮ್ಗೆ ಆಗೋದು ಆಷಾಢ 1 ತಿಂಗಳಲ್ವಾ? ನಿನ್ನೆ ಸ್ಟಾರ್ಟ್ ಆಯ್ತು, ಮೊನ್ನೆ ಸ್ಟಾರ್ಟ್ ಆಯ್ತು. ಅಮಾವಾಸ್ಯೆಗೆ ಈಗ ಇದುವರೆಗೂ ಸೂರ್ಯ ಇದ್ದ ರವಿ. ಸರ್, ಗುರು ಪಕ್ಕದ ರವಿಗೆ ಸೂರ್ಯ ಎಲ್ಲೆಲ್ಲಿ ಇರ್ತಾನೋ ಅಲ್ಲಿ ಶಾಖಕ್ಕೆ ಎಲ್ಲರೂ ಸುಸ್ತಾಗಿ ಬಂದು ಹೆಂಗಾಯ್ತು, ಬಿಸಿಲಿನಾಗ ಹೆಂಗ್ ಸತ್ರ ಹಂಗ ಮನೆಗೆ ಕುತ್ಕೊಂಡ್ಬಿಡ್ತು. ಹಂಗೆ ಹಾಗೆ ಎಲ್ಲ ನಿಂತ್ಬಿಟ್ಟಿದೆ. ಅದಕ್ಕೆ ನಿಂತದ. ಈಗ ಸೂರ್ಯ ಮುಂದೆ ಹೋಗ್ಬಿಟ್ಟ. ಈಗ ಬರಲಿಲ್ಲ. ಈಗ ಬಂದೇ ಬರ್ತದೆ ನಿಮ್ಗೆ ಗ್ಯಾರಂಟಿ ಹೇಳ್ತಾನೆ. ಅಲ್ಲ, ಜ್ಯೋತಿಷ ಪ್ರಕಾರ ಸರ್, ಜ್ಯೋತಿಷ ಪ್ರಕಾರನೂ ಬರುತ್ತಾ? ನಿಮ್ಮ ರಾಶಿ ಪ್ರಕಾರ ಹೇಳಿದ್ದು. ಮೇಷರಾಶಿಗೆ ಅದಕ್ಕೆ ಹೇಳಿದ್ದು. ರಾಶಿಗೆ ಹೇಳೋದು ನಾವು. ನೀವು ಜಾತಕ ಬರೆಸ್ಬೇಕು. ಎಲ್ಲರೂ ಜಾತಕ ಇದೆ ಸರ್, ಊರಲ್ಲಿ ಇದೆ ಸರ್ ಜಾತಕ. ತರಿಸಿ ಇರಬೇಕು, ಹುಡುಕ್ಬೇಕಂದ್ರೆ ಇದೆ. ಬರ್ಸಿರ್ತಾರೆ ಅವಾಗೆಲ್ಲ ಸಾಮಾನ್ಯ ಎಲ್ಲರೂ ಬರ್ಸಿರ್ತಾರೆ. ಬುಕ್ಕೆ ಇದೆ ಪ್ರತಿಯೊಂದಕ್ಕೂ. ಅದು ಜ್ಯೋತಿಷ್ಯ ಅನುಸರಿಸೋದ್ರಿಂದ ಈ ದೇಶ ಹಾಳಾಗಿದೆ. ಸುಳ್ಗಾಡ ನಾಸ್ತಿಕರಾದಂಥ ನೆಹರು ಮಂತ್ರ ಬಂದ್ಬಿಟ್ಟು ಅವ್ರಿಗೆ ಈ ದೇಶ ಹಿಂದೂಗಳು ಬೇಕಾಗಿಲ್ಲ, ಬರೀ ಮುಸಲ್ಮಾನರು. ನೆಹರು ಮಂಚನೆಲ್ಲ ಹೊಲಸು ಮಂಚನಾಗಿ ಎಲ್ಲ ಮುಸಲ್ಮಾನ.